ಪೊಲೀಸರ ತನಿಖಾ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಎಎಸ್ಪಿ ನೇತೃತ್ವದಲ್ಲಿ ಪಹಲ್ಗಾಮ್ನಲ್ಲಿ ವಿಶೇಷ ತನಿಖಾ ತಂಡ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. 200 ಜನರನ್ನು ವಶಕ್ಕೆ ಪಡೆಯಲಾಗಿದೆ. 200 ಜನರನ್ನು ಎಲ್ಲರನ್ನೂ ಕೂಡ ವಿಚಾರಿಸಲಾಗ್ತಾ ಇದೆ. ಹೆಡೆಮುರಿ ಕಟ್ಟಿದ್ದಾರೆ, ಬಾಯಿ ಬಿಡಿಸ್ತಾ ಇದ್ದಾರೆ. ಯಾರ್ಯಾರ ಬೆಂಬಲ ಇತ್ತು, ಯಾರ್ಯಾರು ಮಾತಾಡಿದ್ರು. ಯಾಕಂದರೆ ಸ್ಥಳೀಯರ ಬೆಂಬಲ ಇಲ್ಲದೇ ಯಾವುದೂ ಕೂಡ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಏನು ಅಂದರೆ ಈ ಕ್ರಮಗಳು ಮೊದಲೇ ಬರಬೇಕಾಗಿತ್ತು. ಯಾವಾಗ ಈ ಗಿಲ್ಡೋಸರ್ ಹಾಕಿದಂಥ ಸಂದರ್ಭದಲ್ಲಿ ದೇಶದಲ್ಲಿ ದನಿ ಹೇಳುತ್ತಲ್ಲ, ಅವರೇನು ಮಾಡಿದ್ರು ಪಾಪನ, ಇವರೇನು ಮಾಡಿದ್ರು ಪಾಪನ ಅಂತ. ಪಾಪ ಅನ್ನುವಂಥವರೇ ಪಾಪಿಗಳು. ಈ ರೀತಿ ಉಡಾಯಿಸಬೇಕು. IED ಇಟ್ಕೊಂಡು ಉಡಾಯಿಸಿದ್ದಾರೆ. ಅಂದರೆ ಸುಧಾರಿತ ಸ್ಫೋಟಕವನ್ನು ಇಟ್ಟು ಒಂದು ಮನೆ ಉಡಾಯಿಸಿದರು, ಇನ್ನೊಂದು ಮನೆಗೆ ಸೀದಾ ಬುಲ್ಡೋಸರ್ ಬಿಟ್ಟರು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಯಾವನ ಆಶ್ರಯ ಕೊಡ್ತಾನೆ ನೋಡಿ, ನೋಡೋಣ. ಒಂದು ಸಣ್ಣ ಅನುಮಾನ ಬಂದರೆ ಮನೆ ಉಡಾಯಿಸಿಬಿಟ್ರೆ ಯಾವನ ಆಶ್ರಯ ಕೊಡ್ತಾನೆ? ಹಿಂಭಾಗ ನಡುವೆ ಹೋಗುತ್ತಂಗನೇ ಚಳಿಗೆ ಹೊಟ್ಟೆ ಕೂಳಿಲ್ದೇ ಸಾಯಬೇಕಾಗುತ್ತೆ ನಾಯಿಗಳ ಥರ. ಯಾವನು ಕೊಡ್ತಾನೆ ಬೆಂಬಲವನ್ನು? ಇದನ್ನು ಜನ ಬಯಸ್ತಾ ಇದ್ದಾರೆ. ಸುಮ್ಮನೆ ಮಾತಾಡೋದ್ರಿಂದ ಯಾವ ಉಪಯೋಗಗಳು ಕೂಡ ಆಗಲ್ಲ. ನಾವು ಸಾಕಷ್ಟು ಕಳ್ಕೊಂಡಾಗಿದೆ. ದೇಶವನ್ನೇ ಬೇರೆ ಮಾಡಿಕೊಟ್ವಿ. ಇಟ್ಟು ಸಾಲದು ಅಂಥೇಳಿ ಆ ಚೀನಾದವ್ರನ್ನ ತೊಗೊಂಬಂದಲ್ಲಿ ಪಕ್ಕದಲ್ಲಿ ಇಟ್ಟಿರೋ ಪಾಕಿಸ್ತಾನ, ಇದೆಲ್ಲದರ ಜೊತೆಗಿರೋ ಅಂದರೆ ಪಾಕ್ ವಶದಲ್ಲಿರುವಂಥ ಕಾಶ್ಮೀರದ ಒಂದು ಭಾಗ. ಎಷ್ಟು ದಿವಸ ಅಂತ ನೋಡಬೇಕು? ಈ ಕಡೆಗೆ ಬಾಂಗ್ಲಾದೇಶದ ಜನರ ಕಾಟ, ಆ ಕಡೆ ಪಾಕಿಸ್ತಾನದ ಕಾಟ. ನೋಡಿ 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 ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಇವಾಗಲೇ ಸ್ಥಿತಿಗತಿಗಳು ಹಿಂಗಾದರೆ ಮುಂದೆ ಗತಿ ಏನು ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ ಜನರ ಮನಸ್ಸಲ್ಲಿ ಎದ್ದಿದೆ. ಹೀಗಾಗಿಯೇ ಜನ ಹೇಳ್ತಾರೆ, ನಮಗೆ ಉಪದೇಶ ಬೇಡ, ಈ ದೇಶದಲ್ಲಿ ಉಪದೇಶ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಯಾವ ಹೆಜ್ಜೆಯನ್ನು ಹೆಜ್ಜೆ ಇಟ್ಟು ನಮಗೆ ಹೇಳಿ ಅಂತ. ಒಂದು ಕಡೆಗೆ ರಾಜತಾಂತ್ರಿಕ ಸಮರ, ಇನ್ನೊಂದು ಕಡೆಗೆ ಯಾವನ ಇದರಲ್ಲಿ ಇನ್ವಾಲ್ವ್ ಆಗಿದೆನಲ್ಲ ಅವರವರ ಮನೆಗಳನ್ನು ಉಡಾಯಿಸಲಾಗ್ತಾ ಇದೆ. ಇಂಥ ಆದಿಗಳನ್ನೆಲ್ಲ ಅಂತ್ಯಕ್ಕೆ ತೆಗೆದುಕೊಂಡು ಹೋದರೆ ಮಾತ್ರ ಈ ರೀತಿ ಆಗುವಂಥ ಬೆಳವಣಿಗೆಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ. ಸದೆ ಬಡಿಬೇಕು, ಮೈ ಮುರಿಬೇಕು, ಮಗ್ಲು ಮುರಿಬೇಕು, ಹೆಣ ಎತ್ತಬೇಕು. ಆವಾಗ ಮಾತ್ರ ಸರಿಯಾಗಿ ಸಾಧ್ಯ. ಸುಮ್ಮನೆ ಕತೆಗಳನ್ನು ಹೊಡ್ಕೊಂತ ಕೂತ್ಕೊಂಡ್ರೆ ಆಗಲ್ಲ. ಇನ್ನು ಈ ಕರುಣೆ, ಪ್ರೀತಿ, ಹುಚ್ಚಾಟ, ತಿಕ್ಕಲ್ತನ ಎಲ್ಲ ಮನೇಲಿ ಇಟ್ಕೊಂಡ್ಬಿಡ್ಬೇಕು. ಈ ವಸುದೈವ ಕುಟುಂಬಕಂ, ಈ ಕುಟುಂಬಗಳು ಉಳಿದ್ರೆ ಸಾಕಾಗಿದೆ. ವಸುದೈವ ಕುಟುಂಬಕಂ ಮುಂದೆ ಹೇಳೋಣ ಯಾವಾಗಾದ್ರೂ ಶತಮಾನಗಳ ನಂತರ. ಸರ್ವೇ ಜನ ಸುಖಿನೋ ಭವಂತು, ಪಕ್ಕಕ್ಕಿಡಬೇಕು ಅದನ್ನೆಲ್ಲ. ನಮ್ಮ ಜನ ಸುಖಿನೋ ಭವಂತು ಅನ್ನೋದನ್ನು ಕಲ್ತ್ಕೋಬೇಕು ನಾವು. ಇಲ್ಲಾಂದ್ರೆ ಭವಿಷ್ಯ ಇಲ್ಲ ನಮಗೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ಏನೇನು ಆಗ್ತಾ ಇದೆ ನೋಡ್ತಾ ಇದ್ದೀವಿ. ಬಹುಶಃ ಏನು ಅಂತಂದರೆ ಇದು ಆರಂಭದ ಹೆಜ್ಜೆ, ಇದು ಮೊದಲ ಹೆಜ್ಜೆ. ನಾನು ಒಂದು ಪ್ರಶ್ನೆ ತಮಗೆ ಕೇಳಲೇಬೇಕು. ಹಿಂದೆಲ್ಲ ಘಟನಾವಳಿಗಳಾದಂಥ ಸಂದರ್ಭದಲ್ಲಿ ಅಂದರೆ 15ರಿಂದ ಹಿಡಿದು ಮುಂದಿನ ದಿನಗಳು ಅಂದರೆ 23ರ ತನಕ ಘಟನಾವಳಿಗಳಾದಂಥ ಸಂದರ್ಭದಲ್ಲಿ ಮೋದಿ ಹೇಳಿದಂಥ ಮಾತುಗಳೆಲ್ಲವೂ ಕೂಡ ಸತ್ಯವಾಗಿವೆ. ಕ್ರಮ ಜರುಗಿಸ್ತೀವಿ ಅಂದಾದಮೇಲೆ ಕ್ರಮ ಜರುಗಿಸಿದ್ದಾಗಿದೆ, ಹೋಗಿ ಹೊಡೆದು ಬಂದಾಗಿದೆ. ಜೊತೆಗೇನು ಅಂತಂದರೆ ಯಾವ್ಯಾವ ರೀತಿ ನಾವು ಕಾರ್ಯಾಚರಣೆ ಮಾಡಿದ್ವಿ ಅದೆಲ್ಲದೂ ಕೂಡ ಗೊತ್ತಿರುವಂಥ ಸಂಗತಿ. ಭಾರತ ಈಗ ಯಾವ ಹೆಜ್ಜೆ ಇಡುತ್ತೆ? ಎಲ್ಲ ಕಡೆಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. 3 ಹಂತಗಳಲ್ಲಿ ಕಾಶ್ಮೀರದಲ್ಲಿ ಈಗಾಗಲೇ ಶುರುವಾಗಿದೆ. ಈಗ ಆಪರೇಷನ್ ಏನು ನಡೀತಾ ಇದೆ? ಜೊತೆಗೇನು ಅಂದರೆ ಇಬ್ಬರು ಈ ಭಯೋತ್ಪಾದಕರ ಮನೆಗಳನ್ನು ಕೂಡ ಧ್ವಂಸ ಮಾಡಲಾಗಿದೆ. ಅದು ಬಹಳ ಒಳ್ಳೆಯ ಹೆಜ್ಜೆ. ಇದು ಒಟ್ಟಾರೆ ಓವರಾಲ್ ಡೆವಲಪ್ಮೆಂಟ್ಗಳೇನೇನು? ಹೌದು ರಂಗನಾಥ್, ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲ್ಪನೆಗೂ ಮೀರಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇರುವಂತಹದ್ದು. ನಿನ್ನೆ ರಾತ್ರಿ ಇಬ್ಬರು ಉಗ್ರರ ಮನೆಗಳನ್ನು ಧ್ವಂಸ ಮಾಡಿದ್ದಾರೆ, ಅಂದರೆ ಧ್ವಂಸ ಮಾಡಲಾಗಿದೆ. ಮುಖ್ಯವಾಗಿ CRPF ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಹಾಗೆ ಸೇನಾ ಜಂಟಿ ಕಾರ್ಯಾಚರಣೆ ನಡೆಸಿ ಈ ಒಂದು ಉಗ್ರರ ತಲಾಶನ ಮಾಡ್ತಿರುವಂಥದ್ದು, ಉಗ್ರರನ್ನು ಹುಡುಕಿ ಹೊಡೆದಾಕುವಂತ ಕೆಲಸಗಳು ನಡೀತಾ ಇದೆ. ಒಂದ್ ಕಡೆ ಸೇನೆ LOCಯಲ್ಲಿ ಪಾಕಿಸ್ತಾನದ ಸೈನಿಕರ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದೆ, ಗುಂಡಿನ ಚಕಮಕಿ ನಡೀತಾ ಇದೆ. LOCಯಲ್ಲಿ ಅಡಗಿ ಕುಳಿತಿರ್ತಕ್ಕಂಥ ಉಗ್ರರನ್ನ ಹುಡುಕಿ ಹೊಡೆದಾಕುವಂತ ಕೆಲಸ ಒಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಗಡಿಯ ಒಳಗೆ ಇದ್ದು ಉಗ್ರರಿಗೆ ಸಪೋರ್ಟ್ ಮಾಡ್ತಕ್ಕಂತಹ ಸ್ಥಳೀಯರಿದ್ದಾರೆ, ಅವರನ್ನು ಕೂಡ ಹುಡುಕಿ ಹೊಡೆದಾಕುವಂತ ಕೆಲಸ ನಡೀತಾ ಇದೆ. ಮುಖ್ಯವಾಗಿ ಉಗ್ರರಿಗೆ ಸಪೋರ್ಟ್ ಮಾಡದಂತಹ ಸ್ಥಳೀಯರು ಯಾರಿದ್ದಾರೆ ಅವರ ಮನೆಗಳನ್ನು ಕೂಡ ಧ್ವಂಸ ಮಾಡುವಂತಹ ಕೆಲಸಗಳು
ನಡೀತಾ ಇದೆ. ಒಂದು ಅಂದಾಜಿನ ಪ್ರಕಾರ 120 ಭಯೋತ್ಪಾದಕರು ಕಾಶ್ಮೀರ ಕಣಿವೆಯಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 120 ಉಗ್ರರು ಅಡಗಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಅದರಲ್ಲಿ 110 ಪಾಕಿಸ್ತಾನಿ ಉಗ್ರರೇ ಭಾರತದಲ್ಲಿ ಇದ್ದಾರೆ ಅನ್ನುವಂಥದ್ದು. ಈಗಲೂ ಕೂಡ ಅವರು ಆಕ್ಟಿವ್ ಆಗಿ ತಮ್ಮ ಉಗ್ರ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹಾಗೆ ಅವರನ್ನ ಹುಡುಕಿ ಹೊಡೆಯುವಂತ ಕೆಲಸಗಳು ನಡೀತಾ ಇದೆ. ಮತ್ತೆ ಅವರಿಗೆ ಸ್ಥಳೀಯವಾಗಿ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅವರನ್ನು ಕೂಡ ಹುಡುಕಿ ಹೊಡೆದು ಅವರ ಮನೆಗಳನ್ನು ಧ್ವಂಸ ಮಾಡುವಂತ ಕೆಲಸಗಳು ಕೂಡ ಈಗ ನಡೀತಾ ಇರುವಂತಹದ್ದು. ಮುಖ್ಯವಾಗಿ LOC ಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಉಗ್ರರ ಅಡಗುದಾಣಗಳಾಗಿರ್ಬೋದು, ಉಗ್ರರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಧಾರ್ಮಿಕ ಮುಖಂಡರುಗಳಾಗಿರ್ಬೋದು, ಮತ್ತೆ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡ್ತಕ್ಕಂತಹ ಪಾಕಿಸ್ತಾನದ ಸೇನಾ ಅಧಿಕಾರಿಗಳಾಗಿರ್ಬೋದು, ಇವರನ್ನ ಮೊದಲು ಟಾರ್ಗೆಟ್ ಮಾಡಬೇಕಾಗತ್ತೆ. ಮುಖ್ಯವಾಗಿ ರೋಗದ ಮೂಲ ಎಲ್ಲಿ ಅನ್ನುವಂತಹದನ್ನ ನಾವು ಕಂಡುಹಿಡ್ಕೊಳ್ಬೇಕಾಗತ್ತೆ. ಅಂತ ಕೆಲಸವನ್ನ ಈಗ ಭಾರತ ಮಾಡ್ತಾ ಇದೆ. ಪ್ರತಿ ಬಾರಿ LOC ಇಂದ ಒಂದಷ್ಟು ಜನ ಉಗ್ರರು ಬರ್ತಾರೆ, ಇಲ್ಲಿ ಅಟ್ಯಾಕ್ ಮಾಡ್ತಾರೆ, ಮತ್ತೆ ವಾಪಸ್ ಹೋಗ್ತಾರೆ, ಅವರನ್ನ ಹೊಡೆದು ಸಾಯಿಸುತ್ತೆ. ಭಾರತೀಯ ಸೈನಿಕರು ಅವ್ರನ್ನ ಹೊಡೆದು ಸಾಯಿಸ್ಬಿಡ್ತಾರೆ. ಅಲ್ಲಿಂದ ಬರುವಂತವ್ರೇನು ನಾವು ಬದುಕ್ತೀವಿ ಅಂತ ಬರಲ್ಲ, ಸಾಯ್ತೀವಿ ಅಂತಾನೆ ಅವ್ರು ಬರ್ತಾ ಇರ್ತಾರೆ, ಇಲ್ಲಿ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಸತ್ರು ಕೂಡ ಅವರಿಗೆ ಏನು ಫರಕ್ ಬೀಳೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಕಾಯಿಲೆಯ ಮೂಲ ಯಾವುದು ಅನ್ನುವಂತಹದನ್ನ ಹುಡುಕ್ಬೇಕಾಗತ್ತೆ. ಹೀಗಾಗಿ ಮುಖ್ಯವಾಗಿ ಭಾರತ ಕೂಡ ಅದನ್ನೇ ಈಗ ಯೋಚನೆ ಮಾಡ್ತಾ ಇದೆ. ಮುಖ್ಯವಾಗಿ ಆಸಿಫ್ ಮುನೀರ್ ಯಾರು ಪಾಕಿಸ್ತಾನದ ಸೇನಾ ಜನರಲ್ ಏನಿದ್ದಾರೆ, ಆಸಿಫ್ ಮುನೀರ್, ಈತನ ಕೆಲವು ದಿವಸಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಈ ದ್ವಿರಾಷ್ಟ್ರವನ್ನ ಆತ ಹೇಳ್ತಾನೆ. ಅಂದ್ರೆ ಧರ್ಮದ ಆಧಾರದಲ್ಲಿ ರಾಷ್ಟ್ರ ಆಗ್ಬೇಕಾಗಿರೋದನ್ನ ಆತ ಒಪ್ಕೊಂಡಿರ್ತಾನೆ. ಅದ್ರ ಜೊತೆಗೆ ಇಂತಹ ದಾಳಿಗಳನ್ನ ಭಾರತದ ವಿರುದ್ಧ ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವನು ಪರೋಕ್ಷವಾಗಿ ಹೇಳಿರ್ತಾನೆ. ಅದಾದ ಕೆಲವೇ ದಿನಗಳಲ್ಲಿ ಭಾರತದಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತೆ. ಉಗ್ರರು ಭಾರತಕ್ಕೆ ಬಂದು ಇಲ್ಲಿ ದಾಳಿಯನ್ನ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಮೂಲವನ್ನ ಹುಡುಕುವಂತಹ ಪ್ರಯತ್ನವನ್ನ ಈಗ ಭಾರತ ಮಾಡ್ತಾ ಇದೆ. ಮುಖ್ಯವಾಗಿ LOC ಯಲ್ಲಿ ಆಕ್ಟಿವ್ ಆಗಿರ್ತಕ್ಕಂತಹ ಉಗ್ರ ಸಂಘಟನೆಗಳು ಏನಿದಾವೆ, ಅಲ್ಲಿ ಲಷ್ಕರ್ ಇ ತೊಯ್ಬಾ ಆಗಿರಬಹುದು, ಇನ್ನಿತರ ಸಂಘಟನೆಗಳು, ಅವರು ಉಗ್ರರನ್ನ ಕಳಿಸ್ತಾನೆ ಇರ್ತಾರೆ. ಇಂತಹ ದಾಳಿಗಳು ಆಗ್ತಾ ಇರ್ತವೆ. ಅವರಿಲ್ಲಿ ಅವರನ್ನ ಹತ್ಯೆ ಮಾಡಲಾಗುತ್ತೆ. ನಂತರ ಮತ್ತೊಂದಿಷ್ಟು ಜನ ಬರ್ತಾ ಇರ್ತಾರೆ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ನೀಡಬೇಕಾಗುತ್ತೆ. ಅದನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದು. ಉಗ್ರರು ಕಲ್ಪನೆಗೂ ಮೀರಿದಂತಹ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ, ನಾವು ಆ ತರದ ಒಂದು ಹೆಜ್ಜೆಯನ್ನ ಇಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾಗಿ ಇಲ್ಲಿ ಆಪರೇಷನ್ ಆಲ್ ಔಟ್ ಕೆಲಸ ಈಗ ಕಾಶ್ಮೀರದಲ್ಲಿ ನಡೀತಾ ಇದೆ. ಸ್ಥಳೀಯರು ಪಾಕಿಸ್ತಾನಿ ಉಗ್ರರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರನ್ನ ಹುಡುಕಿ ಹೊಡೆದಾಕುವಂತ ಈಗ ಕೆಲಸ ನಡೀತಾ ಇದೆ. ಇನ್ನೊಂದ್ ಕಡೆ LOC ಯಲ್ಲಿ ಕೂಡ ಗುಂಡಿನ ಚಕಮಕಿ ನಡೀತಾ ಇರ್ತಕ್ಕಂಥದ್ದು. ಆ ಕಡೆಯಿಂದ ಪಾಕಿಸ್ತಾನದ ಸೈನಿಕರು ಕೂಡ ಈ ಕಡೆಯಿಂದ ಗುಂಡಿನ ದಾಳಿ ನಡೆಸ್ತಾ ಇದ್ದಾರೆ. ಈ ಕಡೆಯಿಂದ ಭಾರತೀಯ ಸೈನಿಕರುಗಳು ಕೂಡ ಗುಂಡಿನ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ, ಮುಖ್ಯವಾಗಿ ಈಗ ಉಪೇಂದ್ರ ದ್ವಿವೇದಿ ಅವರು ಜನರಲ್ ಏನಿದ್ದಾರೆ, ಭೂಸೇನೆಯ ಜನರಲ್ ಏನಿದ್ದಾರೆ, ಅವರೀಗ ಶ್ರೀನಗರಕ್ಕೆ ತೆರಳಿದ್ದಾರೆ. ಮುಖ್ಯವಾಗಿ ಘಟನೆಯನ್ನ ಅವಲೋಕಿಸ್ತಾ ಇದ್ದಾರೆ. ಮುಂದಿನ ಪರಿಣಾಮಗಳು ನಾವು ಹೇಗೆ ಎದುರಿಸಬೇಕು, ಮುಂದೆ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೇನೆಯ ಹಿರಿಯ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಭಾರತದಿಂದ ಒಂದು ದೊಡ್ಡ ಪ್ರತಿಕ್ರಿಯೆ ಆಗುತ್ತೆ ಅನ್ನುವಂಥದ್ದು ಇಡೀ ದೇಶದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಏನಾದರೂ ಒಂದು ಮಾಡಬೇಕು. ಪ್ರತಿ ಬಾರಿಯೂ ಒಂದು ಇಂತಹ ದಾಳಿ ಆದಾಗ ಒಂದು ಅಟ್ಯಾಕ್ ಅನ್ನ ಮಾಡ್ತೀವಿ, ಮತ್ತೆ ಅಲ್ಲಿಗೆ ಸರಿ ಆಗುತ್ತೆ, ಮತ್ತೆ ಪದೇ ದಾಳಿಗಳು ಆಗ್ತಾ ಇರ್ತವೆ. ಇದಕ್ಕೆ ಅಂತ್ಯ ಹಾಡಬೇಕು ಅನ್ನುವಂಥದ್ದೇ ಇಡೀ ದೇಶಾದ್ಯಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.